ಶರಣ ಸಾಹಿತ್ಯ ಪರಿಷತ್ತು ಕದಳಿ ವೇದಿಕೆ ತಾಲೂಕು ಘಟಕದ ವತಿಯಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಶರಣ ಸಾಹಿತ್ಯ ಪರಿಷತ್ತು ಕದಳಿ ವೇದಿಕೆ ಕೋಲ್ಹಾರ ತಾಲೂಕು ಘಟಕ ಹಾಗೂ ಎಂಪಿಎಸ್ ಶಾಲಾ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮವು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಇನ್ನು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸಾಹಿತಿ ಜಂಬೂನಾಥ್ ಕಂಚಾಣಿ, ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನೆಂದು ಘೋಷಣೆ ಮಾಡಿದ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಬಸವಣ್ಣನವರು ಇಡೀ ವಿಶ್ವಕ್ಕೆ ಗಣ್ಯಮಾನ್ಯರು. ವಿಶ್ವದ ಎಲ್ಲ ಸಾಹಿತ್ಯಕ್ಕಿಂತಲೂ ಶರಣ ಸಾಹಿತ್ಯ ಮೇಲ್ಮಟ್ಟದಾಗಿದೆ. ವಿಶ್ವದಲ್ಲೇ ಪ್ರಜಾಪ್ರಭುತ್ವವನ್ನ ಸ್ಥಾಪನೆ ಮಾಡಿದವರು ಬಸವಣ್ಣನವರು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ನಿವೃತ್ತ ಕನ್ನಡ ಪಂಡಿತ BS ಹಂಗರ್ಗಿ ಶರಣ ಸಾಹಿತ್ಯದ ಕುರಿತು ಉಪನ್ಯಾಸ ನೀಡಿದರು. ತಾಲೂಕು ಘಟಕದ ಅಧ್ಯಕ್ಷ ನಾಗರಾಜ್ ಬನ್ಸೋಡೆ, ನಿವೃತ್ತ ನೌಕರ ಸಂಘದ ಅಧ್ಯಕ್ಷ KU ಗಿಡ್ಡಾಪ್ಗೋಳ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಲಿಂಗೈಕ್ಯ GG ಗಿಡ್ಡಾಪ್ಗೋಳ್, ಮಹದೇವಪ್ಪ ಶಿವಪ್ಪ ಹಂಚನಾಳ್, ಹುಚ್ಚಪ್ಪ ರಾವತಪ್ಪ ಏಳಗಂಡಿ ಇವರ ದತ್ತಿ ಸ್ಮರಣೆ ನೆರವೇರಿತು. ಶಾಲಾ ಮಕ್ಕಳಿಂದ ಬಸವಣ್ಣನವರ ವಚನದ ಕುರಿತು ನೃತ್ಯ ರೂಪಕ ಜರುಗಿದವು. ಬಸವಣ್ಣನವರನ್ನು ಸಾಂಸ್ಕೃತಿಕ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿರ್ತಕ್ಕಂಥ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿದ್ರು. ನಾವು ಸಹಿತ ಆ ಸರ್ಕಾರಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ಬಸವಣ್ಣನವರಂದ್ರೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಮೀಸಲಲ್ಲ, ಭಾರತಕ್ಕೆ ಮಾತ್ರ ಮೀಸಲಲ್ಲ, ಇಡೀ ವಿಶ್ವಕ್ಕೆ ಗಣ್ಯಮಾನ್ಯರು ಅನ್ನುವುದಕ್ಕ ಅನೇಕ ಉದಾಹರಣೆಗಳನ್ನು ನಿಮಗೆ ನಾನು ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಬಸವಣ್ಣನವರು ರಚನೆ ಮಾಡಿರ್ತಕ್ಕಂಥ ಶರಣ ಸಾಹಿತ್ಯ ಇಡೀ ಜಗತ್ತಿನಲ್ಲಿಯೇ ಯಾವ ಸಾಹಿತ್ಯಕ್ಕೂ ಸರಿಸಾಟಿ ಅಲ್ಲದೆ ಅದಕ್ಕಿಂತಲೂ ಮೇಲ್ಮಟ್ಟದ ಒಂದು ಸಾಹಿತ್ಯ ಅಂತ ಹೇಳಬಹುದು. ಇಡೀ ವಿಶ್ವಕ್ಕೆ ನಮ್ಮ ಕನ್ನಡ ನಾಡು ಕೊಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಕಾಣಿಕೆ ಯಾವುದಪ್ಪ ಅಂತಂದ್ರೆ ಅದು ಶರಣ ಸಾಹಿತ್ಯ. ಇವರು ತಮ್ಮ ಪ್ರತಿದೇವರ ಹೆಸರಿನಲ್ಲಿ 25,000 ರೂಪಾಯಿ ದತ್ತಿಯನ್ನು ಸ್ಥಾಪನೆ ಮಾಡುವುದರ ಮೂಲಕ ಪ್ರತಿ ವರ್ಷನೂ ಅವರ ಒಂದು ಆದರ್ಶಗಳನ್ನು, ತತ್ವಾದರ್ಶಗಳನ್ನು ಮಕ್ಕಳಿಗೆ ತಿಳಿಸಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಾರಲ್ಲ, ಇದು ನಿಜವಾದಂತ ಏನಪ್ಪಾ ಅಂತಂದ್ರೆ ದಾಸೋಹಕ್ಕೂ ದಾನಕ್ಕ ಅಪೇಕ್ಷೆ ಮಾಡಬೇಕು. ನಾ ಎಲ್ಲಾರು ಗುಡಿಗೆ ಒಂದು 10,000 ರೂಪಾಯಿ ಕೊಟ್ಟಾದ್ರೆ ನಾನು ಗುಡಿ ಮೇಲೆ ಹೆಸರು ಬರಬೇಕು, ಇದು ಆಸೆ, ಅಪೇಕ್ಷೆ. 25,000 ರೂಪಾಯಿ ಕೊಟ್ಟಾಗ ಇವ್ರ ಹೆಸರು ಎಲ್ಲಿ ಬರ್ಬೇಕು? ಎಲ್ಲಿ ಇಲ್ಲ. ಇದು ನಿರಪೇಕ್ಷ ಭಾವನೆಯಿಂದ ಕೊಟ್ಟಿರ್ತಕ್ಕಂಥ ದಾನಕ್ಕೆ ಏನಂತ ಹೇಗೆ ಕೇಳ್ತಾರಪ್ಪ ಅಂದ್ರ ದಾಸೋಹ ಅಂತ ಹೇಳಿ ಕೇಳ್ತಾರೆ. ದಾಸೋಹ, ದಾಸಃ ಅಹಂ ದಾಸೋಹ, ದಾಸಃ ದಾಸ, ಅಹಂ ಅಂದ್ರ ನಾನು ಪರಮಾತ್ಮನಿಗೆ ದಾಸನಾಗುತ್ತೇನೆ ಎನ್ನುವುದೇ ದಾಸೋಹ. ಆ ಮೊಬೈಲ್ ಹಾಡ ಹಚ್ಚಿದ್ರೆ ಊಟ ಮಾಡ್ತಾನ, ಅಳೋದು ಬಂದ್ ಮಾಡ್ತಾನೆ, ಇದಕ್ಕಂದ್ರಿಲ್ಲ ಏನು ಇದು ಆಯ್ತು, ಇದು ಒಳ್ಳೇದು ಇಲ್ಲ ನಂಗಿಲ್ಲ. ಒಳ್ಳೆ ಹಾಡ ಹಚ್ಚಿದ್ರೆ ಮುಂದೆ ಅವರೇ ಏನ್ ಮಾಡಿಬಿಡ್ತಾರಪ್ಪ ಅಂದ್ರೆ ಆ ಮೊಬೈಲ್ ಅನ್ನು ದುರುಪಯೋಗ ಮಾಡಿಕೊಂಡು ಏನೇನೋ ನೋಡ್ಲಿಕ್ಕೆ ಚಾಲು ಮಾಡ್ತಾರ, ತಮ್ಮ ಇಡೀ ಜೀವನವನ್ನೇ ಹಾಳು ಮಾಡಿಕೊಂಡು ಬಿಡ್ತಾರ. ಆದ್ದರಿಂದ ಈ ಮೊಬೈಲ್ ಸಂಸ್ಕೃತಿಯನ್ನು ಕಿತ್ತುಕೊಂಡು ಶರಣ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಕಾರ್ಯವನ್ನು ಈ ಮೇಲೆ ನಾವು ಮಾಡೋಣ ಅನ್ನುವಂತ ಮಾತನ್ನು ಹೇಳುವುದರ ಮೂಲಕ ನೋಡ್ರಿ. ಒಮ್ಮೊಂದು ಏನೋ ವಾಟ್ಸಪ್ನಾಗ 1-2 ನೋಡ್ತೀವಿ, ಉಳಿದು ಏನೋ ಗೊತ್ತಾಗಿಲ್ಲ. ಈ ಕಂಚಾಣಿ ಅವ್ರು ಆಗಲೇ ಒಂದು ಏನೋ ಕಳ್ಸ್ಬೇಕ್ರಿ ಕಳ್ಸಾಕತ್ತಿದ್ರು ಅವ್ರು ಕನ್ನಡದಾಗ. ನನ್ನ ಕನ್ನಡ ಅಂತ ಹೊಡ್ಯಾಕ ಬರಂಗಿಲ್ಲ. ಯಾಕಂದ್ರೆ ಎಲ್ಲ ಕೌಶಲ ಅದ್ರ ಈ ಹುಡುಗರು ಭಾಳ ಜಾಣರಿದ್ದೀರಿ ನೀವು. ಆದ್ರೆ ಅದನ್ನು ಸರಿಯಾಗಿ ಉಪಯೋಗ ತಗೋರಿ. ಈ ಕಾಯಕ ತತ್ವ ಅಂತ ನಾವೆಲ್ಲ ಏನು ಹೇಳಕತ್ತೀವಲ್ಲ, ಹೆಂಗಿರ್ಬೇಕು ಅನ್ನೋದಕ್ಕೆ ಈಗ ಅಲ್ಲಂ ಪ್ರಭು ಅವ್ರು ಹೆಂಗೆ ಹೇಳ್ತಾರು, ಬಸವಣ್ಣನವ್ರು ಹೆಂಗೆ ಹೇಳ್ತಾರು, ಅಕ್ಕ ಮಹಾದೇವಿ ಹೆಂಗೆ ಹೇಳ್ತಾರು, ಇವರೆಲ್ಲರೂ ವಚನಕಾರರು ಏನ್ ಹೇಳ್ಯಾರ ನಮಗೆ, ನೀ ಹಿಂಗ ಮಲಗಿದ್ರೆ ನಿನಗೊಂದು ಮೋಕ್ಷ ಅನ್ನತಕ್ಕಂಥದ್ದು, ಜನ ಮೆಚ್ಚುಗೆ ಅನ್ನತಕ್ಕಂಥದ್ದು, ಶಿವ ಉಳಿಯತಕ್ಕಂಥದ್ದು. ನಾವ್ ಇವನ್ನೆಲ್ಲ ಏನ್ ಮಾಡ್ತೀವಿ, ಬರೀ ಭಾಷಣದೊಳಗೆ ಬಳಸ್ತೀವಿ. ಹಿಂದೆ ನಮ್ಮ ಜೀವನ ಮಂದಿ ನೋಡಕತ್ತಾರ ಅನ್ನೋದನ್ನ ನಾವು ಮರಿತೀವಿ. ಈಗ ಶಿಕ್ಷಕರಾಗಿರ್ಬೋದು, ಊರಾಗಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು, ಸಂಘ ಸಂಸ್ಥೆಗಳ ಮುಖ್ಯಸ್ಥರಾಗಿರಬಹುದು, ಪಾಲಕರಾಗಿರಬಹುದು, ಮಕ್ಕಳು ನೀವು ಅಷ್ಟೇ. ಈಗ ನೀವು ತಗೊಳಂಗ ಅನಿಸ್ತೈತಿ, ಕಾರ್ ತಗೊಳಂಗ ಅನಿಸ್ತೈತಿ, ಹೊಲ ತಗೊಳಂಗ ಅನಿಸ್ತೈತಿ, ಅಂಗಡಿ ಎಲ್ಲ ಇರ್ಬೇಕು ಅನಿಸ್ತೈತಿ, ಎಲ್ಲ ಅನಿಸ್ತಾವ. ಆದ್ರೆ ಕಿಸೆ ಕಟ್ಟಿರಂಗಿಲ್ಲ ಅನ್ನೋದು ಮರ್ತಿರ್ತೀವಿ.
ಅದಕ್ಕೆ ಹಾಸಿಗೆದಷ್ಟು ಕಾಲು ಚಾಚುತ್ತಾರೆ. ಇನ್ನು ಇದು ಕೆಲವೊಂದು ನಮ್ಗೆ ಇಬ್ಬರಿಗೆ ಸರ್ ಅಂತಿದ್ರು, ಹಾಸಿಗೆದಷ್ಟೇ ಕಾಲು ಚಾಚಬೇಕು ಅಂತ ಹೇಳಿದಾಗ ಅವ್ರು ಅಂತಿದ್ರು, ಏನ್ರಿ ಅದು ಈ ಗಾಳಿ ಮಾತೊಂದಿಗೆ ಫರ್ಕ್ ಆಗಕತ್ತೆ ಅಂತಿದ್ರು. ಸ್ವಲ್ಪ ವ್ಯಂಗ್ಯದೊಳಗೆ ಯಾಕೆ ಅಂತ ಕೇಳಿದ್ರೆ, ಈ ಸರ್ಕಾರದ ಸೌಲಭ್ಯಗಳನ್ನು ಕೆಲವೊಬ್ರು ಪ್ರಾಮಾಣಿಕ ಮಂದಿ, ಪ್ರಾಮಾಣಿಕ ಜನ ನಮ್ಗೆ ಸಾಲನ ಬೇಡ್ರಿ ಅಂತ ಬ್ಯಾಂಕಿನ ಸನಿಗೆ ಹೋಗಿದ್ದಿಲ್ಲ. ಕೆಲವೊಬ್ರು ಧೈರ್ಯ ಮಾಡೋರು, ನಮಗೂ ಇರಲಿ, ನಮ್ಮ ಮನೆಯವರಿಗೂ ಇರಲಿ, ಮತ್ತೊಬ್ರದ್ದು ಇರಲಿ, ಇವ್ರದ್ದು ಇರಲಿ, ಒಟ್ಟು ಸೂಟ್ ಆಗಿಬಿಡುವ ಆರಾಮಾತ್ರಿ ಅನ್ನೋರು. ಇವು ತಗೊಳ್ಳಾರು ಅವ್ನು ನೋಡಿ ತಗೊಂಡಿದ್ರು ಪಾಡಕ್ಕಿತ್ತು. ಅದಕ್ಕೆ ಹೇಳಿದಲ್ಲ ಮಾರಾಯ, ನೀ ಬರೀ ಹಾಸಿಗೆ ಕಾಲ್ ಚಾಚಬೇಕು, ಇದ್ದದ್ರಾಗ ಮಾಡಬೇಕು ಅಂತ ಅದೇ ಕುಂದ್ರಪ್ಪ. ಅದಕ್ಕೆ ಕೆಲವೊಮ್ಮೆ ಆ ಕಾಲಕ್ಕೆ ತಕ್ಕಂತೆ ಯಾವ್ದಾವ ಅಂತ ನಾವು ತಿಳ್ಕೊಂಡಿರ್ತೀವಿ, ಆದ್ರೆ ಕೊನೆಗೆ ಗೆಲ್ಲತಕ್ಕಂಥದ್ದು ಇದ ಹಾಸಿಗೆ ಕಾಲ್ ಚಾಚುದ. ಏನಾರ ಮಾಡಿದೀವಿ ಅಂದ್ರೆ ಏನಾರು ಆಗಿಬಿಡ್ಬೇಕು, ಕಾಲು ಹೊಲಸಕ್ಕ, ಏನಾರು ಹೊಲ ಕಡಿತಾವ, ಏನಾರು ತೊಂದರೆ ಆಗೈತಿ ಅನ್ನತಕ್ಕಂಥದ್ದು ಇದು ಶಾಶ್ವತವಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಇವತ್ತಿನ ಅಧ್ಯಕ್ಷರಿರ್ಬೋದು, ನಾಳೆ ಮತ್ತೊಬ್ಬರು ಅಧ್ಯಕ್ಷರಾಗಬಹುದು. ಈ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ವಿನಃ ಈ ಶರಣ ಸಾಹಿತ್ಯ ಪರಿಷತ್ತು ಕೋಲಾರ ತಾಲೂಕಿನಲ್ಲಿ ಅಜರಾಮರವಾಗಿ ಇರ್ತದ. ಅವ್ರ ಹೆಸರು ಸದಾ ಪ್ರತಿ ವರ್ಷ ಅವ್ರ ಮನ್ಯಾಗ ಆಚರಿಸ್ತಾರೋ ಬಿಡ್ತಾರೋ, ಪ್ರತಿ ವರ್ಷ ನಾವಾರು ಒಂದು ಒಳ್ಳೆ ದಿನ ನೋಡ್ಕೊಂಡು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಅದಕ್ಕೋಸ್ಕರ ಕೊಲ್ಲಾರದ ಗುರು ಹಿರಿಯರಲ್ಲಿ ವಿನಂತಿಸಿಕೊಳ್ಳೋದೇನಂದ್ರ, ತಾವು ಸಹಿತ ತಮ್ಮ ಗುರು ಹಿರಿಯರ ಸವಿ ನೆನಪಿಗಾಗಿ ಶರಣ ಸಾಹಿತ್ಯ ಪರಿಷತ್ಗೆ ಏನಾದ್ರು ನೀವು 25,000 ರೂಪಾಯಿ ಒಂದು ದತ್ತಿಗೋಸ್ಕರ ನೀವು ದಾನ ನೀಡಿದ್ರ ಅವರ ಪುಣ್ಯ ಸ್ಮರಣೆಯನ್ನು ನಾವು ಪ್ರತಿ ವರ್ಷ ನಾವು ಹಲವಾರು ಎಲ್ಲಾದ್ರೂ ಕಾರ್ಯಕ್ರಮಗಳನ್ನ ಮಾಡಿ ಅವರ ಸ್ಮರಣೆಯನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಬಸವ ಕಲ್ಯಾಣದಲ್ಲಿ ಹೋಗಿ ಒಮ್ಮೆ ಪ್ರಸಿದ್ಧ ಆಗೋದಿಲ್ಲ, ಯಾರು ಹುಟ್ಟುತ್ತೆ ಚಿಕ್ಕದಾಗುದಿಲ್ಲ, ಯಾರು ಹುಟ್ಟುತ್ತೆ ಒಳ್ಳೆಯದಾಗುದಿಲ್ಲ. ಅವರು ನಡೆದ ಬಂದ ಒಂದು ರೀತಿ, ಅವರ ಒಂದು ಸಂಸ್ಕೃತಿ, ಅವರ ಮನೆಯ ಸಂಸ್ಕಾರ, ಒಳ್ಳೆಯ ತರವೇ ಅವರನ್ನು ಕಾಪಾಡಿಕೊಂಡು ಬರುವುದು. ಅದರಂತೆ ಇವತ್ತು ಒಂದೆರಡು ಮಾತು ಬಗ್ಗೆ ಈ ಸಂಗಮೇಶ್ವರ ಸಂಸ್ಥೆಯು 60 ವರ್ಷ ಗೊತ್ತಿಲ್ಲ, ಅದನ್ನು ಹಿಡಿದುಕೊಂಡು ಬಂದ ಸಿದ್ಧವಂತ ಕಾಕ ಅವರು ಇದಾದ್ಮೇಲೆ ಎಲ್ಲ ನಮ್ಮ ಬಸವಣ್ಣರಿಗೆ, ಹಿರಿಯವರಿಗೆ ಎಲ್ಲರೂ ಕೂಡಿಸಿ ಈ ಸಂಘ ಸಂಸ್ಥೆಯನ್ನು ಅವರ ಕೈಯಲ್ಲಿ ಕೊಟ್ಟರು. ಬಸವ ಕಲ್ಯಾಣ ಅಂದ್ರೆ ಏನು? ಈ ಕೋಲಾರದಲ್ಲಿ ಒಂದು ಫಂಕ್ಷನ್ ಮಾಡಿವ, ಯಾಕೆ ನಾವು ಒಳ್ಳೇದು ಮಾಡ್ತೇವೆ, ಅದೇ ಒಂದು ಕಲ್ಯಾಣ. ಅಲ್ಲಿ ಬಸವ ಕಲ್ಯಾಣ ಕೇಳುವಂತ ಮಾತು ಸುಳ್ಳೋದು. ಈಗ ಇನ್ನೊಂದು ಊರಾಗ ಮಾಡಿ ಅದು ಕಲ್ಯಾಣ. ಆದ್ರೆ ನಾವು ಮಾಡುವಂತ ರೀತಿ ನೀತಿಗಳು ಒಳ್ಳೆಯದಿರ್ಬೇಕು. ಬರೀ ಭಾಷಣದಾಯ್ತು, ಆಗಾಯ್ತು, ಮುಂದಾಯ್ತು, ಎಲ್ಲರಿಗೂ ಎಲ್ಲ ಗೊತ್ತಾಗೈತಿ. ಆದರೆ ಭಾಷಣಗಳನ್ನೇ ಅದನ್ನೇ ಪ್ರಬುದ್ಧವಾಗಿ ಹೋಗಬಾರ್ದು. ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ ಅದನ್ನು ಅಳವಡಿಸಿಕೊಂಡು ಹೋದರೆ ಅದರಿಂದ ಪ್ರವೃತ್ತಿ ಬರುತ್ತದೆ, ತಿಳಿದಾದವರಿಗೆ ಅದನ್ನು ತಿಳಿಸಿಕೊಡಲು ಬರುತ್ತದೆ. ಇದರಂತೆಯೇ ಈ ಸಂಗಮೇಶ್ವರ ಸಂಸ್ಥೆಯ ಅಧ್ಯಕ್ಷರಾಗಿ ಎಲ್ಲ ಸದಸ್ಯರ ಜೊತೆಗೂಡಿ ಅವರು ಕೂಡ ಒಳ್ಳೆಯ ರೀತಿಯಿಂದ ಒಂದು ಸ್ಥಾನಮಾನಗಳನ್ನು ಕೊಟ್ಟು ಎಷ್ಟೋ ಶಿಕ್ಷಕರು ಶಿಕ್ಷಕಿಯರು ಹಲವಾರು ಮಕ್ಕಳನ್ನು ಹಿಡಿದುಕೊಂಡು ಬಂದು ಇವತ್ತಿನ ದಿವಸ ನಾವು ಉಳ್ಳವರ ಸೇವನೆ ಮಾಡ್ತೀವಿ, ನಾನೇನು ಮಾಡಲು ಬರೋ ಅನ್ನುವಾಗಿ ಅವರು ಎಷ್ಟೇ ರೀತಿ ನಮ್ಮೊಂದು ಹೆಸರು ತಂದವರು ಕೀರ್ತಿ ಮಾಡಿಕೊಂಡು ಬಂದು ಅದೇ ರೀತಿಯಾಗಿ ಇವತ್ತಿನ ನಮ್ಮ ಅಧ್ಯಕ್ಷರಾದ ಸೋದರಾದ ಬಿಯು ಕೂಡ ನಾನು ಅನ್ನುವಂಥ ಮಾತು ಹೇಳ್ತೀನಿ. ಈ ದೊಡ್ಡ ಸಂಸ್ಥೆ ಕಾಂಗ್ರೆಸ್ ಸಂಸ್ಥೆ ಹಿಂದೆ ಹೆಂಗೆ ಹಿರಿಯರು ನಮ್ಮ ನಿಮ್ಮ ಕೈಯಲ್ಲಿ ಕೊಟ್ಟರು, ನೀವು ಕೂಡ ನಿಮ್ಮ ಈ ಸಂಸ್ಥೆಯನ್ನು ಅಧ್ಯಕ್ಷರಾಗಿ ನೀವು ಎಷ್ಟು ವರ್ಷ ಬದುಕಿದ, ನೀವು ಎಷ್ಟು ವರ್ಷ ಅಧಿಕಾರ ಮಾಡಿದ್ರು ಅನ್ನೋದು ಮುಖ್ಯವಲ್ಲ. ನಾವು ಬದುಕದಷ್ಟು ಜನರಿಗೆ ನಾವು ಏನು ಒಳ್ಳೆಯದು ಮಾಡ್ತೀವಿ ಅನ್ನೋದು ಮುಖ್ಯ. ನೀವು ಕೂಡ ಎಲ್ಲ ಇವತ್ತಿನ ತಾರೀಕಿಗೆ ನಾನು ನೋಡಾಕ್ತೀನಿ, ಎಲ್ಲ ಶಿಕ್ಷಕರ ಜೋಡ, ಎಲ್ಲ ಸಿಬ್ಬಂದಿಯ ಜೋಡ, ಎಲ್ಲ ಮಕ್ಕಳ ಜೋಡ ಒಳ್ಳೆಯ ರೀತಿಯಿಂದ ನೀವು ಕೂಡ ಬಂದಿರಿ. ನಿಮ್ಮ ಅಣ್ಣರ ಆಶೀರ್ವಾದ, ಊರಿನ ಆಶೀರ್ವಾದ, ಸಂಘದ ಆಶೀರ್ವಾದ ಇವು ಬಿಡಕ್ಕೋ ಸೋದರರಿಗೂ ಇರಲಿ ಅಂತ ನಾನು ಆಶಿಸುತ್ತೇನೆ. ಅದರಂತೆ ಜನರಿಗೆ ಸದುಪಯೋಗವಾಗುವಂತಹ ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷನಾಗಿ ನಮ್ದು ಏನು ಸ್ವಲ್ಪ
ಲಿಂಗ ಧರ್ಮ ಏನಾಗುತ್ತಿತ್ತು, ಏನಾಗುತ್ತಿತ್ತು, ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು. ನಾವು ಬಸವ ತತ್ವದವರು, ನಾವು ಬಸವ ನಿಷ್ಠರು ಎನ್ನುವ ನಿಜ ಸತ್ಯ ಮರೆತರೆಲ್ಲಿರುತ್ತಿತ್ತು, ಹೇಗಿರುತ್ತಿತ್ತು. ಲಿಂಗ ಧರ್ಮ ಏನಾಗುತ್ತಿತ್ತು, ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು. ಇಷ್ಟಲಿಂಗ ಪೂಜೆ ತಾನು ಮಾಡದಿದ್ದರೆ, ದೃಷ್ಟಿಯೊಳಗೆ ಸರ್ವರೊಂದೆ ತಿಳಿಯದಿದ್ದರೆ, ನನ್ನ ದೃಷ್ಟಿಯೊಳಗೆ ಸರ್ವರೊಂದೆ ತಿಳಿಯದಿದ್ದರೆ, ನಾವು ಲಿಂಗವಂತರೆಂಬ ಸಾಕ್ಷಿಯಲ್ಲಿರುತ್ತಿತ್ತು, ಹೇಗಿರುತ್ತಿತ್ತು. ಲಿಂಗ ಧರ್ಮ ಏನಾಗುತ್ತಿತ್ತು, ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು. ಶ್ರೇಷ್ಠ ಕುಲವು ತನ್ನದೆಂದು ಬಸವ ತಿಳಿದರೆ, ಹೀನ ಎಂದು ದಲಿತರನ್ನು ಜರಿಯುತ್ತಿದ್ದರೆ, ಒಂದು ಜಾತಿ ಒಂದು ಜಾತಿ ಎನ್ನದಿದ್ದರೆ, ಎಲ್ಲರನ್ನು ಶಿವನ ರೂಪ ಕಾಣದಿದ್ದರೆ, ಲಿಂಗ ಧರ್ಮ ಏನಾಗುತ್ತಿತ್ತು, ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು, ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು. ಲಿಂಗ ಧರ್ಮ ಏನಾಗುತ್ತಿತ್ತು, ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು. ಶ್ರೀ ಆದಿಶಕ್ತಿ ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಶ್ರೀ ಶ್ರೀನಿವಾಸ ಗುರೂಜಿ, ದಕ್ಷಿಣ ಕನ್ನಡದ ಸುಪ್ರಸಿದ್ಧ ಪ್ರಧಾನ ತಾಂತ್ರಿಕರು. ನಮಸ್ಕಾರ. ನಿಮ್ಮ ಹೆಬ್ಬೆರಳಿನ ಮುದ್ರೆ, ಹಸ್ತ ಸಾಮುದ್ರಿಕ, ಜಾತಕ, ಭಾವಚಿತ್ರವನ್ನು ನೋಡಿ ಜೀವನದ ಸಂಪೂರ್ಣ ಭವಿಷ್ಯವನ್ನು ಹೇಳುತ್ತಾರೆ. ಉನ್ನತ ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಆರೋಗ್ಯ, ಪುನರ್ವಿವಾಹ, ಸ್ತ್ರೀ ಪ್ರೇಮ, ವಿದೇಶ ಪ್ರಯಾಣ, ಆರ್ಥಿಕ ಸಮಸ್ಯೆ, ವ್ಯಾಪಾರದಲ್ಲಿ ಲಾಭ ನಷ್ಟ, ಮನೆಯಲ್ಲಿ ಅಶಾಂತಿ, ಸ್ತ್ರೀ ಪುರುಷರಿಗೆ ಯಾವುದೇ ರೀತಿಯಾದ ಗುಪ್ತ ನಿಗೂಢ ಸಮಸ್ಯೆಗಳಿದ್ದರೆ ದುರ್ಗಾದೇವಿಯ ಪೂಜೆಯಿಂದ, ಅಂಜನಾ ಯಂತ್ರ ಮಂತ್ರಗಳಿಂದ ನಿಮ್ಮ ಭವಿಷ್ಯ ಹಾಗೂ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇವಳು ನನ್ನ ಮಗಳು ಸಂಧ್ಯಾ ಅಂತ. ತುಂಬಾ ವರ್ಷದಿಂದ ನಾವು ಹುಡುಗನ್ ಹುಡುಕ್ತಾ ಇದ್ವಿ, ಎಲ್ಲೂ ಸೆಟ್ ಆಗಿರ್ಲಿಲ್ಲ. ಗುರುಜಿಯವರ ಹತ್ರ ಹೋದಾಗ ಕೆಲವು ಪೂಜೆಗಳನ್ನ ಹೇಳಿದ್ರು. ಪೂಜೆ ಮಾಡಿದಾಗ ಅವ್ರು ಹೇಳಿದ ಟೈಮ್ಗೆ ಸರಿಯಾಗಿ ನನ್ನ ಮಗಳಿಗೆ ಗಂಡು ಸೆಟ್ ಆಯ್ತು, ಮದ್ವೆನೂ ಆಯ್ತು, ಮಗುನೂ ಆಯ್ತು. ತುಂಬಾ ಚೆನ್ನಾಗಿದ್ದಾರೆ ಗಂಡ ಹೆಂಡತಿ. ಯಾವುದೇ ಕೆಲಸ ಮಾಡ್ಲಿ ನಾವು ಈಗ ಗುರೂಜಿಯವರ ಸಲಹೆನೇ ತಗೊಳ್ತೀವಿ. ಅವ್ರ ಸಲಹೆ ಅಂತ ನಾವು ಒಂದು ಸೈಟು ತೆಗೆದ್ವಿ. ಈಗ ಗುರೂಜಿಯವರಿಗೆ ಎಷ್ಟು ವಂದನೆಗಳನ್ನ ಹೇಳಿದ್ರು ಸಾಲದು. ಸರ್ವೇ ಜನ ಸುಖೀನೋ ಭವಂತು. ನಮಸ್ಕಾರ. ಸಮಸ್ಯೆ ಪರಿಹಾರಕ್ಕಾಗಿ ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 9972550220.